ಹೆಲೋ ಎವ್ರಿವನ್, ವೆಲ್ಕಮ್ ಟು ಸುಷ್ಮಿತಾ ಶಿವರಾಜ್ ವ್ಲಾಗ್. ಇವತ್ತು ಸ್ವಲ್ಪ ಬಟಾಣಿ ಎಲ್ಲ ತಂದಿದ್ದೆ, ಅದೆಲ್ಲ ಬಿಚ್ಚಿಬಿಟ್ಟು ಸ್ಟೋರ್ ಮಾಡಿಟ್ಟೆ. ಆಮೇಲೆ ನಾಳೆ ಮಂಡೇ ಇರೋ ಕಾರಣ ಬೆಳಗ್ಗೆ ಎದ್ದು ಪೂಜೆ ಎಲ್ಲ ಮಾಡ್ಕೊಂಡು ಟೈಮ್ ಆಗುತ್ತಂತ ಸಾಯಂಕಾಲ ನೆಲ ಎಲ್ಲ ಒರೆಸ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ಕೊತೀನಿ ನಾನು, ಬೆಳಗ್ಗೆ ಬೇಗ ಆಗಲ್ಲ ಅಂತ. ಆಮೇಲೆ ಸಂಜೆ ಈವ್ನಿಂಗು ಇವತ್ತು ಬ್ರೆಡ್ ಪಿಜ್ಜಾ ಮಾಡೋಣ ಅಂತ ಮಾಡಿದೆ. ಚೆನ್ನಾಗಿ ಬಂದಿತ್ತು ಬ್ರೆಡ್ ಪಿಜ್ಜಾ ಕೂಡ. ನಾನು ಚಿನ್ನಿ ಸ್ವಲ್ಪ ಕೆಳಗಡೆ ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಿದ್ವಿ. ಆಮೇಲೆ ಸಡನ್ನಾಗಿ ಸ್ವಲ್ಪ ಗ್ರಾಸರಿ ಐಟಮ್ ಎಲ್ಲ ತೊಗೊಂಬರ್ಬೇಕಿತ್ತಂತ ಆಮೇಲೆ ಹಾಗೆ ಬಂದುಬಿಟ್ವಿ. ಆಮೇಲೆ ಹೊಟ್ಟೆ ಹಸಿತಿತ್ತಂತ ಸಾಯಂಕಾಲ ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತಿಂದ್ಬಿಟ್ಟು ಹೋಗೋಣ ಅಂತ ಸಮೋಸ ತೊಗೊಂಡು ಆಮೇಲೆ ಸ್ವಲ್ಪ ಸ್ವೀಟ್ಸ್ ತೊಗೊಂಡು ಬಂದ್ವಿ. ಕಾಂತಿ ಸ್ವೀಟ್ಸ್ ಅಂತ ತುಂಬ ಇಷ್ಟ ನಮ್ಮ ಮನೇಲಿ ಫ್ಯಾಮ್ಲಿಗೆಲ್ರಿಗೂ. ಹಾಗಾಗಿ ಕಾಂತಿ ಸ್ವೀಟ್ಸು ಎಲ್ಲ ತೊಗೊಂಡು ಆಮೇಲೆ ಸಮೋಸ ಎಲ್ಲ ತೊಗೊಂಡು ತಿಂದ್ಬಿಟ್ಟು ಹೋಗೋಣ, ಹೇಗೂ ಲೇಟ್ ಆಗುತ್ತೆ ಅಲ್ಲಿ ಹೋದ್ಮೇಲೆ ಅಂತ ಆಮೇಲೆ ತಿಂದ್ಕೊಂಡು ಹೋದ್ವಿ. ಮನೆಯಲ್ಲೇ ಲೇಟ್ ಆಗಿರೋ ಕಾರಣ ಎಲ್ಲ ಲೇಟ್ ಆಯಿತು. ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ವಿ, ಅದಕ್ಕೋಸ್ಕರ ನಾವು ಮನೆ ಸಮೀಪ ಇರೋ ರಾಯಲ್ ಮಾರ್ಟ್ಗೆ ಹೋಗಿದ್ವಿ. ಇವತ್ತು ಸಂಡೇ ಇರೋದ್ರಿಂದ ತುಂಬ ಕ್ರೌಡ್ ಇರುತ್ತಂತ ಸಮೀಪನೇ ಇಲ್ಲೇ ಹೋಗೋಣ ಅಂತ ಹೋಗಿದ್ವಿ. ನನಗೆ ಸ್ವಲ್ಪ ಶೂ ಪೀಸಸ್ಸು ಆಮೇಲೆ ಸ್ವಲ್ಪ ಐಟಮ್ಗಳು ಬೇಕಾಗಿತ್ತು, ಗ್ರೋಸರಿ ಐಟಮು, ಆಮೇಲೆ ಸ್ವಲ್ಪ ಶೋ ಪೀಸಸ್ ಇಡೋಕ್ಕೆ ಏನಾದರೂ ಐಟಮ್ಗಳು ಚೆನ್ನಾಗಿರೋದು ನೋಡ್ತಿದ್ದೆ. ಆಮೇಲೆ ನೋಡ್ಕೊಂಡೆಲ್ಲ ಬಂದ್ವಿ, ಸ್ವಲ್ಪ ಲೇಟ್ನೇ ಆಗೋಯಿತು. ತುಂಬಾ ಚೆನ್ನಾಗಿರೋ ಶೂ ಪೀಸಸ್ ಎಲ್ಲ ಇತ್ತಲ್ಲಿ, ನನಗೂ ಇಷ್ಟ ಆಯಿತು. ಎಲ್ಲ ಚೆನ್ನಾಗಿರೋ ಶೂ ಪೀಸಸ್ಗಳೆಲ್ಲ ಇತ್ತು, ಹಾಗಾಗಿ ಸ್ವಲ್ಪ ತೊಗೊಂಡು ಬಂದೆ. ನನಗೆ ಸ್ವಲ್ಪ ಟೀ ಕುಡಿಯೋ ಗ್ಲಾಸ್ದು ಕಪ್ ಬೇಕಾಗಿತ್ತು, ಅದಕ್ಕೋಸ್ಕರ ಅದು ನೋಡ್ತಿದ್ದೆ. ಆದರೆ ಅದು ಸಿಗಲಿಲ್ಲ, ಬೇರೆ ಬೇರೆ ಥರ ಇತ್ತು. ನನಗೆ ಅದು ಬೇಕಾಗಿರಲಿಲ್ಲ, ಅದಕ್ಕೋಸ್ಕರ ಇನ್ನೊಮ್ಮೆ ಆನ್ಲೈನಲ್ಲಿ ಬುಕ್ ಮಾಡೋಣ, ಇಲ್ಲಾಂದರೆ ಬೇರೆ ಕಡೆ ಹೋದಾಗ ತರಿಸೋಣ ಅಂತ ಬಿಟ್ಟೆ. ಫ್ಲವರ್ ಪಾಟ್ ಕೂಡ ಮೊನ್ನೆ ಟಾಪ್ ಮಟ್ಗೆ ಹೋದಾಗ ತಂದಿದ್ದೆ, ಹಾಗಾಗಿ ಏನು ತೊಗೊಳ್ಳಿಲ್ಲ. ಆಮೇಲೆ ಅದೇ ಗ್ಲಾಸ್ ಐಟಮ್ದು ಸಿಗಲಿಲ್ಲ, ಅದಕ್ಕೆ ಎಲ್ಲ ಕಡೆ ಹುಡುಕಿದೆ ಸಿಗಲಿಲ್ಲ. ಆನ್ಲೈನಲ್ಲಿ ತರಿಸ್ರೆ ಇತ್ತಂತ ಸುಮ್ಮನಾದೆ. ಆಮೇಲೆ ಸ್ವಲ್ಪ ಗ್ರಾಸರಿ ಐಟಮ್ ಕೂಡ ಏನಾದರೂ ತೊಗೋದಿತ್ತು, ಅದನ್ನು ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.